ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ವಾಟರ್ ಲಿಲ್ಲಿ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೆಲ್ದಿಯಾದ ಎಲೆಗಳು, ಹೆಲ್ದಿಯಾಗಿರುವಂಥ ಹೂಗಳು ಯಾವಾಗಲೂ ಬಿಡಬೇಕು ಅಂದರೆ ಏನು ಮಾಡಬೇಕು ಅಂತ. ವಾಟರ್ ಲಿಲ್ಲಿಯಲ್ಲಿ ಏನಾಗುತ್ತೆ ಅಂದರೆ 2 ವೆರೈಟಿ ಬರುತ್ತೆ. 2 ವೆರೈಟಿಲಿ ಒಂದು ವೆರೈಟಿಲಿ ಏನಂದರೆ ಒಂದು ಹೂವು ಹರಳಿ ಹೋದ ತಕ್ಷಣ ಇನ್ನೊಂದು ಹೂವು ಸ್ಟಾರ್ಟ್ ಆಗಿಬಿಡುತ್ತೆ. ಒಂದ್ರ ನೆಕ್ಸ್ಟ್ ಒಂದು ನಿಮಗೆ ಹೂಗಳನ್ನು ನೋಡ್ತಾ ಇರ್ಬೋದು. ಅದರಲ್ಲೇ ಲೀಫು ಚಿಕ್ಕದಾಗಿರುವಂತಹ ಲಿಲ್ಲಿನೂ ಕೂಡ ಸಿಗುತ್ತೆ. ಲೀಫು ಚಿಕ್ಕದಿರುತ್ತೆ, ಜೊತೆಗೆ ಏನಂದರೆ ಫ್ಲವರು ಕೂಡ ತುಂಬ ಚಿಕ್ಕದು ಬರುತ್ತೆ. ಆದರೆ ಲೀಫ್ಗಳು ತುಂಬಾ ಜಾಸ್ತಿ ಇರುತ್ತೆ. ಅದರಲ್ಲಿ ಇಷ್ಟು ದೊಡ್ಡ ದೊಡ್ಡ ಎಲೆಗಳು ಇರೋದಿಲ್ಲ, ಸಣ್ಣ ಸಣ್ಣ ಎಲೆ ಒಂದಿರುತ್ತೆ, ಸಣ್ಣ ಹೂಗಳನ್ನು ಬಿಡುತ್ತೆ. ಅದು ಒಂದು ವೆರೈಟಿ ಲಿಲ್ಲಿ ಅಲ್ಲ. ಲೋಟಸಲ್ಲಿ ನೋಡ್ಬೋದು, ಎಲೆನೂ ದೊಡ್ಡದಿರುತ್ತೆ, ಹೂವು ಅಷ್ಟೇ ಡಬಲ್ ಪೆಟಲು ಸಿಂಗಲ್ ಪೆಟಲ್ ಆದ್ರೂ ಕೂಡ ತುಂಬಾ ದೊಡ್ಡ ಹೂವನ್ನ ಬಿಡುತ್ತೆ ಆ ಲಿಲ್ಲಿ. ಅದು ಅಷ್ಟೇ ಒಂದ್ರ ನೆಕ್ಸ್ಟ್ ಒಂದು ಹೂಗಳನ್ನು ಬಿಡ್ತಾನೆ ಹೋಗುತ್ತೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಸಿಗುತ್ತೆ. ಲೋಟಸಲ್ಲಿ ನಿಮಗೆ ಕಲರ್ ಡಬಲ್ ಕಲರ್ ಎಲ್ಲ ಸಿಗುತ್ತೆ. ಈಗ ವಾಟರ್ ಲಿಲ್ಲಿಯಲ್ಲಿ ಏನಂದರೆ ಸಿಂಗಲ್ ಕಲರ್ ಡಬಲ್ ಕಲರ್ ಸಿಕ್ಕಿದ್ರೂ ಕೂಡ ಸೈಜ್ ಮಾತ್ರ ತುಂಬಾ ಚಿಕ್ಕದಿರುತ್ತೆ. ಹೂಗಳು ತುಂಬಾ ಸೈಜು ಚಿಕ್ಕದಿರುತ್ತೆ. ಲೋಟಸಿಗೂ ಈಗ ಲಿಲ್ಲಿಗೂ ಏನಂದರೆ ಎಲೆಗಳು ಒಂದೇ ಥರ ಕಾಣುತ್ತೆ ಬಿಟ್ಟರೆ ಅದರದ್ದು ಫ್ಲವರಿನ ಸೈಜ್ ಮಾತ್ರ ತುಂಬಾ ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬೋದು. ಹೆಲ್ದಿಯಾಗಿ ಈ ರೀತಿ ಎಲೆಗಳಿರಬೇಕು, ಏನು ಮಾಡಬೇಕು ಅನ್ನೋದು ಕೂಡ ಕನ್ಫ್ಯೂಷನ್ ಇದೆ. ಅದ್ರ ಜೊತೆಗೆ ಏನಂದರೆ ಶೆಲ್ ಹುಳಗಳು ತುಂಬಾ ಜಾಸ್ತಿ ಆಗುತ್ತೆ. ಸ್ವಲ್ಪ ಮಳೆ ಬಂತ ತಕ್ಷಣ ಜಾಸ್ತಿ ಆಗಿಬಿಡುತ್ತೆ. ಈಗ ನೋಡ್ಬೋದು ಹೆಲ್ದಿಯಾಗಿ ಬರ್ತಾ ಇದೆ ಗಿಡ ಅನ್ನೋದಕ್ಕೆ ನೀರು ಎಷ್ಟು ತಿಳಿಯಾಗುತ್ತೆ ಅಂದರೆ ಅದರಲ್ಲಿ ನಿಮಗೆ ಮಣ್ಣು ಕೂಡ ಕಾಣ್ತಾ ಇರುತ್ತೆ, ರೂಟ್ಗಳು ಕೂಡ ಕಾಣುತ್ತೆ. ಆ ರೀತಿ ತಿಳಿಯಾಗಿರುವಂತಹ ನೀರಲ್ಲಿ ಲಿಲ್ಲಿ ಬೆಳೀತಾ ಇದೆ ಅಂದರೆ ತುಂಬಾ ಹೆಲ್ದಿಯಾಗಿ ಬೆಳೀತಿದೆ ಅಂತ ಅರ್ಥ. ಫರ್ಟಿಲೈಸರ್ ಆಗಿರ್ಬೋದು, ಸ್ಪ್ರೇಗಳಾಗಿರ್ಬೋದು, ನೀವು ಯೂಸ್ ಮಾಡಬೇಕಾದ್ರೆ ಅದರ ರಿಸಲ್ಟ್ ಹೇಗಿದೆ ಅಂತ ಚೆಕ್ ಮಾಡ್ದಲೇ ನೀವು ಅದನ್ನು ಯೂಸ್ ಮಾಡಿಬಿಡಿ. ನರ್ಸರಿಯಲ್ಲೂ ಅಷ್ಟೇ ಬಂದಾಗ ಏನು ಮಾಡ್ತಾರೆ, ಆನ್ಲೈನಲ್ಲಿ ಸಿಕ್ತು ಮೆಡಿಸನ್ನು, ಆನ್ಲೈನಲ್ಲಿ ಫರ್ಟಿಲೈಸರ್ ತರಿಸ್ಕೊಂಡೆ ಅಂತೇಳಿ ಕಂಪ್ಲೇಂಟ್ಸ್ಗಳನ್ನು ಹೇಳ್ತಾ ಇರ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಅದನ್ನು ಯೂಸ್ ಮಾಡಿದಾಗ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಫಸ್ಟು ನೋಡಿ ಆಮೇಲೆ ಯೂಸ್ ಮಾಡ್ಕೊಳ್ಳಿ. ಅದು ಈಗ ಸ್ಪ್ರೇ ಆಗಿರ್ಬೋದು, ಫರ್ಟಿಲೈಸರು ಎಷ್ಟು ಹಾಕ್ಕೊಳ್ಬೇಕು, ಎಷ್ಟು ನೀರಿಗೆ ಎಷ್ಟು ಮಿಕ್ಸ್ ಮಾಡಿ ಸ್ಪ್ರೇನ ಮಾಡ್ಕೊಳ್ಬೇಕು, ಎಷ್ಟು ಕಾಳುಗಳನ್ನು ಒಂದು ಪ್ಲ್ಯಾಂಟಿಗೆ ಕೊಡಬೇಕು ಅನ್ನೋದನ್ನು ಫಸ್ಟು ತಿಳ್ಕೊಬೇಕು. ನಾನಿಲ್ಲಿ ಯಾವುದೇ ರೀತಿಯ DAP ಆಗಿರ್ಬೋದು, NPK ಯೂಸ್ ಮಾಡ್ತಾ ಇಲ್ಲ. ನರ್ಸರಿ ಫರ್ಟಿಲೈಸರ್ ನಾವು ಯಾರಾದವ್ರದನ್ನೇ ಯೂಸ್ ಮಾಡೋದ್ರಿಂದ ನಾನು ಇಲ್ಲಿ ಲೋಟಸ್ಸಿಗಾಗಿರ್ಬೋದು, ಲಿಲ್ಲಿಗೆಲ್ಲ ನಾನು ಅಂತರ್ಗಂಗೆ ಆಗಿರ್ಬೋದು, ವಾಟರ್ ಮನಿ ಪ್ಲ್ಯಾಂಟಿಗಾಗಿರ್ಬೋದು ಎಲ್ಲದನ್ನು ಕೂಡ ಇದನ್ನೇ ಹಾಕ್ಕೊಳ್ತೀನಿ. ಈಗ ವಿಡಿಯೋಗಳಲ್ಲಿ ನೋಡ್ಬೋದು, ಪೇಪರಿಗೆ ಫರ್ಟಿಲೈಸರ್ನ ಹಾಕಿ ಅದನ್ನು ಫೋಲ್ಡ್ ಮಾಡಿ ನೀರಿಗೆ ಹಾಕ್ಕೊಳ್ತಾರೆ. ಯಾಕೆಂದರೆ DAP ಇವತ್ತು ನೀವು ಗಿಡಕ್ಕೆ ಕೊಟ್ಟರೆ ಅಂದರೆ ನೀವು ಒಂದು ಸಲ ನೀರು ಕೊಟ್ಟಿದ ತಕ್ಷಣ, ಅದರಲ್ಲೂ ವಾಟರ್ ಲಿಲ್ಲಿ ಅಂತ ಹೇಳ್ತಾಯಿಲ್ಲ, ಬೇರೆ ಗಿಡಗಳಿಗಾಗಿರ್ಬೋದು, ನೀವು ಇವತ್ತು ಗೊಬ್ಬರ ಹಾಕಿ ನೀರು ಕೊಟ್ಟಿದ ತಕ್ಷಣ ನಿಮಗೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಗೊಬ್ಬರ ಹಾಕಿದ್ದೀರಾ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಬೇಗ ಕರಗೋಗುತ್ತೆ. ಆದರೆ ಈ ಫರ್ಟಿಲೈಸರ್ ಏನಾಗುತ್ತೆ, ಅಷ್ಟು ಬೇಗ ಕರಗಲ್ಲ. ವಾಟರ್ ಲಿಲ್ಲಿಗೆ ಹಾಕಿರುವಂಥ ಫರ್ಟಿಲೈಸರು ಒಂದು ಸ್ವಲ್ಪನೂ ಕೂಡ ಈಗ ಒಂದು 3 ಡೇಸ್ ಆಯಿತು ನಾನು ಹಾಕಿ, ಆದ್ರೂ ಕೂಡ ನನ್ನ ಕಣ್ಣಿಗೆ ಕಾಣ್ತಾ ಇದೆ ಫರ್ಟಿಲೈಸರು ಕಂಪ್ಲೀಟಾಗಿ ಕರಗಿಲ್ಲ. ಅದರಲ್ಲೂ ಕಲ್ಲರು ಕೂಡ ನಿಮಗೆ ಬ್ಲೂ ಕಲರು, ಗ್ರೀನ್ ಕಲರ್ ಎಲ್ಲ ಸಿಗೋದ್ರಿಂದ ಏನಾಗುತ್ತೆ, ಬೇಗ ಗೊತ್ತಾಗ್ಬಿಡುತ್ತೆ. ಜೊತೆಗೆ ಏನಂದರೆ ಈಗ ಸಮ್ಮರಲ್ಲಿ ನಾನು ಫರ್ಟಿಲೈಸರ್ನ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ರೈನಿ ಸೀಸನಲ್ಲಿ ಹಸುವಿನ ಗೊಬ್ಬರನ ಯೂಸ್ ಮಾಡ್ತೀವಿ. ಲೋಟಸ್ ಆಗಿರ್ಬೋದು, ಲಿಲ್ಲಿಗಳಿಗಾಗಿರ್ಬೋದು, ವಾಟರಲ್ಲಿ ಇರುವಂಥ ಪ್ಲ್ಯಾಂಟ್ಸ್ಗಳಿಗೆ ಮಳೆಗಾಲದಲ್ಲೇ ಬೇರೆ ರೀತಿಯ ಫರ್ಟಿಲೈಸರು, ತುಂಬ ಬಿಸಿಲಿದ್ದಾಗಲೇ ಬೇರೆ ರೀತಿಯ ಫರ್ಟಿಲೈಸರ್ನ ಕೊಡಬೇಕಾಗತ್ತೆ. ಈಗ ಫರ್ಟಿಲೈಸರ್ ಮಾತ್ರ ನಾನು ಕೊಡ್ತೀನಿ. ಹಸುವಿನ ಗೊಬ್ಬರ ಆಗಿರ್ಬೋದು, ಎಕ್ಸ್ಟ್ರಾ ಮಣ್ಣನ್ನು ಆ್ಯಡ್ ಮಾಡೋದಾಗಿರ್ಬೋದು, ಎಲ್ಲದನ್ನು ಕೂಡ ನಾನು ಮಳೆಗಾಲದಲ್ಲಿ ಮಾಡಿಕೊಡೋದು. ಈಗ ಏನಂದರೆ ಅವಾಗವಾಗ ಮಳೆ ಸ್ವಲ್ಪ ಬಂದು ಹೋಗ್ತಿರೋದ್ರಿಂದ ಬಿಸಿಲು ತುಂಬಾ ಜಾಸ್ತಿ ಇದೆ ಈ ಸಲ. ಹಾಗಾಗಿಬಿಟ್ಟು ಎಲೆಗಳು ಕೂಡ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಎಷ್ಟು ಪ್ರಮಾಣದಲ್ಲಿ ತಳದಲ್ಲಿ ಮಣ್ಣು ಆಗಿರ್ಬೋದು, ಕೋಕೋಪೀಟ್ ಆಗಿರ್ಬೋದು, ಹಸುವಿನ ಗೊಬ್ಬರ ಆಗಿರ್ಬೋದು ಬೇಕೇ ಬೇಕಾಗಿರುತ್ತೆ ಪ್ಲ್ಯಾಂಟಿಗೆ. ಜೊತೆಗೆ ಏನಂದರೆ ವಾಟರ್ ಲಿಲ್ಲಿನ ನರ್ಸರಿಯಿಂದ ತೊಗೊಂಡು ಬಂದಾಗ ನೀವು ಯಾವ ರೀತಿ ನಿಮಗೆ ಕೊಡ್ತಾರೆ, ಇಲ್ಲ ಒಂದು ಪಾಟಿಗೆ ಹಾಕಿ ಕೊಡ್ತಾರೆ, ಪಾಟಲ್ಲಿರುವುದನ್ನೇ ತೊಗೊಂಬರ್ತೀರಾ, ಇಲ್ಲಾಂದರೆ ಕವರಿಗೆ ಹಾಕ್ಕೊಡ್ತಾರೆ. ಒಂದು ಪ್ಲ್ಯಾಂಟನ್ನು ತೆಗೆದುಬಿಟ್ಟು ನಿಮಗೆ ಕವರಿಗೆ ಹಾಕ್ಕೊಡ್ತಾರೆ ಅಲ್ವಾ. ನೀವು ಮನೆಗೆ ತಂದಮೇಲೂ ಅಷ್ಟೇ ಒಂದು ಸ್ವಲ್ಪನೂ ಕೂಡ ನೀರನ್ನು ಅದನ್ನು ಚೆಲ್ಲಬಾರ್ದು, ಮಣ್ಣನ್ನು ಕೂಡ ಚೇಂಜ್ ಮಾಡಬಾರ್ದು. ಯಾವ ರೀತಿ ತಂದಿರ್ತೀರ, ಅವರು ಎಷ್ಟೇ ಅದು ಗಲೀಜಾಗಿರುವಂಥ ನೀರಿದೆ, ಇದು ಹಸುವಿನ ಗೊಬ್ಬರದ ಬೇರೆ ಸ್ಮೆಲ್ ಬರ್ತಾಯಿದೆ ಅಂತ ನೀವು ಅದನ್ನು ನೀರು ಚೆಲ್ಲೋದಾಗಿರ್ಬೋದು, ಮಣ್ಣನ್ನು ಕ್ಲೀನ್ ಮಾಡೋದಾಗಿರ್ಬೋದು, ಏನೂ ಮಾಡಬೇಡಿ. ತೊಗೊಂಡು ಯಾವ ರೀತಿ ಬರ್ತೀರಾ ಅದೇ ರೀತಿ ನಿಮ್ಮ ಪಾಂಡ್ ಒಳಗಡೆ ಹಾಕ್ಕೊಬೇಕು.
ಹಾಕಿ ನಿಮಗೆ ಒಂದು ವೀಕಲ್ಲಿ ನಿಮಗೆ ಚೇಂಜಸ್ ಆಗಿಬಿಡುತ್ತೆ, ಪ್ಲ್ಯಾಂಟು ಸೆಟ್ ಆಗಿಬಿಡುತ್ತೆ. ಈಗ ನೋಡ್ಬೋದು ಇದು ಹಸುವಿನ ಗೊಬ್ಬರ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಲ್ಲರ್ ನಿಮಗೆ ಈ ರೀತಿ ಕಾಣ್ತಾಯಿದೆ. ಇಲ್ಲಿ ಹಸುವಿನ ಗೊಬ್ಬರ ತಳದಲ್ಲಿ ಇರೋದ್ರಿಂದ ಈ ರೀತಿ ಕಾಣ್ತಾಯಿದೆ. ನಾವು ಕೂಡ ಒಂದೊಂದೇ ಲಿಲ್ಲಿಗಳನ್ನು ತೊಗೊಂಬಂದು ಹಾಕ್ಕೊಳ್ಬೇಕಾದ್ರೆ ಏನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ಪು ಕೆಳಭಾಗದಲ್ಲಿ ಹಸುವಿನ ಗೊಬ್ಬರ ಆಗಿರ್ಬೋದು, ಆಮೇಲೆ ಮಣ್ಣು, ಆಮೇಲೆ ಕೋಕೋ ಪಿಟ್ಟನ್ನು ಹಾಕಿರ್ತಾರೆ. ಅದೇ ರೀತಿ ತೊಗೊಂಬಂದು ನನ್ನ ಪಾಟಿಗೆ ಹಾಕ್ಕೊಂಡಾಗ ಅದು ಯಾವುದೇ ರೀತಿಯಲ್ಲೂ ಕೂಡ ನೀರು ಕೂಡ ಒಂಥರ ತಿಳಿ ನೀರಾಗೆ ಕಾಣ್ತಾ ಇರುತ್ತೆ. ತೆಗೆದು ಹಾಕ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಹಸುವಿನ ಗೊಬ್ಬರ ಮಿಕ್ಸ್ ಆಗಿಬಿಡ್ತು ಮಣ್ಣಿನ ಜೊತೆ ಅಂದಾಗ ಏನಾಗ್ಬಿಡುತ್ತೆ, ಈ ರೀತಿ ನೀರಿನ ಕಲರ್ ಚೇಂಜ್ ಆಗುತ್ತೆ. ನೀರಿನ ಕಲ್ಲರು ಈ ಥರ ಚೇಂಜ್ ಆಯ್ತಲ್ಲ, ಗ್ರೀನಾಗಿ ಕಾಣ್ತಾ ಇದೆ, ಇದು ನೀರು ಚೆನ್ನಾಗಿಲ್ಲ ಅದಕ್ಕೆ ಗಿಡ ಚೆನ್ನಾಗಿ ಬರ್ತಲ್ಲ ಅಂತ ಅಂದ್ಕೊಬೇಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಸುವಿನ ಗೊಬ್ಬರ ಸ್ವಲ್ಪ ಮಿಕ್ಸ್ ಆಗಿರೋದ್ರಿಂದ ಏನಾಗುತ್ತೆ, ನೀರಿನ ಜೊತೆಗೆ ನಿಮ್ಗೆ ಆ ಥರ ಕಾಣ್ತಾ ಇರುತ್ತೆ. ಒಂದು ಸ್ವಲ್ಪ ಟೈಮ್ ನಂತರ ಅದು ಕೂಡ ತಿಳಿಯಾಗಿ ಗಿಡ ಚೆನ್ನಾಗಾಗ ಸ್ಟಾರ್ಟ್ ಆಗುತ್ತೆ. ನೀವು ಇವತ್ತು ತಂದಿದ ತಕ್ಷಣ ನಿಮಗೆ ಹೂಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕೆ ಆಗೋದಿಲ್ಲ. ಡ್ಯಾಮೇಜ್ ಆಗಿರುವಂಥದ್ದನ್ನು ಕೂಡ ನೋಡ್ಬೋದು, ಎಷ್ಟು ಶೆಲ್ ಹುಳಗಳು ಎಲೆಗಳನ್ನು ಡ್ಯಾಮೇಜ್ ಮಾಡುತ್ತೆ ಅಂತ. ಹಾಗಾಗಿನೇ ಇದಕ್ಕೂ ಕೂಡ ಒಂದು ಸ್ಪ್ರೇಗಳನ್ನ ಮಾಡಿಕೊಳ್ಬೇಕು. ಅದ್ರ ಜೊತೆಗೆ ಫರ್ಟಿಲೈಸರ್ನು ಕೂಡ ಹಾಕ್ಕೊಳ್ಬೇಕು. ತುಂಬಾ ಕಂಟ್ರೋಲ್ ಆಗಿದೆ ಅಂತ ಹೇಳ್ಬೋದು. ನಮಗೂ ಕೂಡ ನರ್ಸರಿಯಲ್ಲಿ ಎಷ್ಟು ಕೇರ್ ಮಾಡಿದ್ರೂ ಕೂಡ ಪ್ಲ್ಯಾಂಟ್ಗಳನ್ನು ಶೆಲ್ ಹುಳಗಳು ಸೇರ್ಕೊಂಡ್ಬಿಡುತ್ತೆ. ಜೊತೆಗೆ ಏನಂದರೆ ನಾನೀಗ ತೆಗಿತಾ ಇದ್ದೀನಲ್ವ, ಬಲೆ ರೀತಿ ಇರುತ್ತೆ, ವಾಟರ್ ಲಿಲ್ಲಿ ಇರುತ್ತೆ, ನಿಮಗೆ ಕಾಣುತ್ತೆ. ಅದು ಒಂದು ಸ್ವಲ್ಪ ಗ್ರೀನಲ್ಲಿರುತ್ತೆ, ಗ್ರೀನ್ ಮೆಸ್ ಥರನೇ, ಇದು ಪಾಚಿ ಥರ ಅದು ಕಾಣುತ್ತೆ. ಅದನ್ನು ನೀವು ತೆಗೆದು ಹಾಕ್ಕೊಳ್ಬೇಕು, ಗಿಡದಲ್ಲಿ ಬಿಡಬಾರ್ದು. ಅದು ಕೂಡ ಗಿಡನ ಡ್ಯಾಮೇಜ್ ಮಾಡುತ್ತೆ. ನೀವೆಷ್ಟೇ ಅದನ್ನು ಬಲೆನ ತೆಗೆದ್ರೂ ಕೂಡ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಪ್ಲ್ಯಾಂಟು ಕೂಡ ಹೆಲ್ದಿಯಾಗಿ ಬರುತ್ತೆ. ಈಗ ನೀರಲ್ಲೇ ಇರುವಂಥ ಲಿಲ್ಲಿ ಆಗಿರೋದ್ರಿಂದ ಏನಾಗುತ್ತೆ, ಶೆಲ್ ಹುಳಗಳ ಕಾಟ ನಿಮಗೆ ಸೀಸನ್ ವೈಸ್ ಅಲ್ಲ, ಆಲ್ ಸೀಸನ್ ಇದು ಇದ್ದೇ ಇರುತ್ತೆ. ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು, ಒಂದು ಸ್ಪ್ರೇನ ಮಾಡ್ಕೊಳ್ಳೇಬೇಕಾಗುತ್ತೆ. ಕಾನ್ಫೆಡರ್ ಅಂತ ನಿಮಗೆ ಲಿಕ್ವಿಡ್ ಸಿಗುತ್ತೆ. ಅದು ನೀವು ಒಂದು ಲೀಟರಿಗೆ ನೀವು ಒಂದು ಟೀ ಸ್ಪೂನಲ್ಲಿ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡು 1 ಲೀಟರಲ್ಲಿ ಚೆನ್ನಾಗಿ ಶೇಕ್ ಮಾಡಬೇಕು. ಅದನ್ನ ಶೇಕ್ ಮಾಡಿ 1 ಲೀಟರ್ ನೀರಿಗೆ ಹಾಕ್ಬಿಟ್ಟು ಎಲೆಗಳಿಗೆ ಸ್ಪ್ರೇ ಮಾಡೋದು. ಎಲೆಗಳಿಗೆ ಸ್ಪ್ರೇ ಮಾಡಿ ಎಲೆಗಳಲ್ಲಿ ಇರುವಂಥ ಶೆಲ್ ಹುಳ ಆಗಿರ್ಬೋದು, ಮತ್ತು ಬಾಳೆ ಹುಳಗಳಾಗಿರ್ಬೋದು, ಎಲ್ಲದೂ ಕೂಡ ನಿಮಗೆ ಕಂಟ್ರೋಲ್ ಬರುತ್ತೆ. ಬಾಳೆ ಹುಳಗಳ ಕಾಟ ನಿಮಗೆ ಸಮ್ಮರಲ್ಲಿ ಇರೋದಿಲ್ಲ, ರೇನಿ ಸೀಸನಲ್ಲಿ ಮಾತ್ರ ಇರುತ್ತೆ. ಆದ್ರೂ ಕೂಡ ನಿಮಗೆ 2 ರೀತಿಯ ಹುಳುಗಳಿಂದನೂ ಕೂಡ ಗಿಡನ ನೀವು ಬದುಕಿಸ್ಕೊಳ್ಬೋದು. ಅದು ಕಾನ್ಫಿಡರ್ ಅಂತ ನಿಮಗೆ ಲಿಕ್ವಿಡ್ಡು ನೀವು ಕೇಳಿ ತೊಗೊಳ್ಬೋದು, ನರ್ಸರಿಗಳಲ್ಲೂ ಕೂಡ ಸಿಗುತ್ತೆ. ಆದಷ್ಟು ನೀವು ನರ್ಸರಿಯಲ್ಲಿ ಯೂಸ್ ಮಾಡುವಂತಹದ್ದನ್ನೇ ನೀವು ಯೂಸ್ ಮಾಡಿ ನೋಡಿ. ಹೊರಗಡೆ ತೊಗೊಳೋದಕ್ಕಿಂತನೂ ಕೂಡ ನಾವು ಕೂಡ ಅದನ್ನು ಯೂಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ಯಾವ ಮೆಡಿಸನ್ ಎಷ್ಟು ಹಾಕ್ಕೊಳ್ಬೇಕು, ಎಷ್ಟು ಹಾಕ್ಕೊಳ್ಬಾರ್ದು, ಯಾವ ಟೈಮಲ್ಲಿ ಯಾವುದನ್ನ ಹಾಕ್ಕೊಂಡ್ರೆ ಬೆಟರ್ ಅನ್ನೋದು ಕೂಡ ಗೊತ್ತಿರುತ್ತೆ. ಈಗ ಏನಾಗುತ್ತೆ ಅಂದರೆ, ತುಂಬ ಜನ ನಾನೀಗ ಫರ್ಟಿಲೈಸರ್ನ ಸಜೆಸ್ಟ್ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ, DAP ಕಾಫಿ ತೋಟಕ್ಕೆ ಹಾಕೋದನ್ನೇ ಹಾಕ್ಬೋದಲ್ವಾ, DAP ಹಾಕ್ಕೊಳ್ತೀನಿ ಬಿಡಿ ಅಂತ ಹೇಳ್ತಾರೆ. ಆವಾಗ ಏನಂದರೆ ಕಾಫಿ ಗಿಡಗಳೇ ಬೇರೆ, ಹೂ ಬಿಡುವಂಥ ಗಿಡಗಳೇ ಬೇರೆ ಅಂತ ಹೇಳ್ಬೋದು. ಕಾಫಿ ಗಿಡಗಳಿಗೆ ಏನಾಗುತ್ತೆ, ನೀವು ಯಾವುದೇ ರೀತಿಯ ಫರ್ಟಿಲೈಸರ್ನ ಯೂಸ್ ಮಾಡಬೇಕಾದ್ರೆ ಜಾಸ್ತಿ ಕಡಿಮೆ ಆದ್ರೂ ಕೂಡ ಗಿಡ ತಡ್ಕೊಳ್ಳುತ್ತೆ. ಆದರೆ ಈ ರೀತಿ ಹೂ ಬಿಡುವಂಥ ಗಿಡಗಳು ಮತ್ತು ತುಂಬ ಸೂಕ್ಷ್ಮ ಇರುವಂಥ ಗಿಡಗಳೇ ನಿಮಗೆ ನರ್ಸರಿಯಲ್ಲಿ ಸಿಗೋದು. ಇಂಡೋರು ಔಟ್ಡೋರ್ ಗಿಡಗಳಿಗೆ ಏನಾಗುತ್ತೆ ಅಂದರೆ, ಕ್ವಾಲಿಟಿ ಮೇಂಟೈನ್ ಆಗುವಂಥ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ಗಿಡನ ಬದುಕಿಸ್ಕೊಳ್ಬೋದು. ನಾನು ಆಮೇಲೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿದ ಮೇಲೆ ಅವರು ಓಕೆ ಒಂದು ಸ್ವಲ್ಪ ಯೂಸ್ ಮಾಡಿ ನೋಡ್ತೀನಿ ಅಂತ ತೊಗೊಂಡೋಗಿ ಮತ್ತೆ ರಿಟರ್ನ್ ಮತ್ತೆ ತೊಗೊಳಕ್ಕೆ ಬಂದಿರೋದು ಕೂಡ ಇದೆ. ಹಾಗಾಗಿ ಏನಂದರೆ, ಫರ್ಟಿಲೈಸರ್ನ ತೊಗೊಳ್ಬೇಕಾದ್ರೆ, ಸ್ಪ್ರೇನ ತೊಗೊಳ್ಬೇಕಾದ್ರೆ ನರ್ಸರಿಯಲ್ಲಿ ಕೇಳಿನೇ ಯೂಸ್ ಮಾಡಿ. ತೊಗೊಂಡು ಹೋಗಿದ್ದು ನಿಮಗೆ ಯಾವುದೇ ರೀತಿಲೂ ಕೂಡ ಅದು ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಮತ್ತೆ ನೀವು ನರ್ಸರಿಗಳಿಗೆ ಹೋಗಿ ಇದು ಈ ರೀತಿ ರಿಸಲ್ಟ್ ಸಿಕ್ಕಿಲ್ಲ, ಏನು ಮಾಡಬೇಕು, ರಿಸಲ್ಟ್ ಸಿಕ್ಕಿಲ್ವಾ, ನಿಮಗೆ ಅದಕ್ಕೂ ಕೂಡ ಸೊಲ್ಯೂಷನ್ ಸಿಗುತ್ತೆ. ಜೊತೆಗೆ ಡ್ಯಾಮೇಜ್ ಆಯಿತಾ, ಯಾಕೆ ಡ್ಯಾಮೇಜ್ ಆಯಿತು ಅಂತಲೂ ಕೂಡ ಅಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಈಗ ನೀವು ಶಾಪ್ಗಳಿಗೆ ತೊಗೊಳ್ಬೇಕಾದ್ರೆ ಏನಾಗುತ್ತೆ ಅಂದರೆ, ಅದಕ್ಕೆ ಅವರು ಮತ್ತೆ ರೀಸನ್ ಹೇಳೋದಿಲ್ಲ, ಅದಕ್ಕೆ ಎಕ್ಸ್ಪ್ಲೇನ್ ಕೂಡ ಮಾಡುವಂತಹದ್ದನ್ನು ಕೂಡ ನೋಡಿದ್ದೀನಿ. ಯಾಕೆಂದರೆ ನಾನು ಅಷ್ಟೇ, ಒಂದೊಂದು ಮೆಡಿಸನ್ ನಮಗೆ ಇಲ್ಲಿ ಖಾಲಿ ಆಗಿಬಿಟ್ಟಿರುತ್ತೆ, ಇಲ್ಲಿ ಅದಕ್ಕಿಂತ ಸರ್ ಅದೇ ರೀತಿ ಇದು ವರ್ಕ್ ಮಾಡುತ್ತೆ ಈ ಮೆಡಿಸನ್ ತೊಗೊಂಡೋಗಿ ಅಂತ ನಮಗೆ ಕೊಡ್ತಾರೆ. ಸೇಮ್ ಅದೇ ಹೆಸರು ಒಂದು ಚೇಂಜ್ ಅಷ್ಟೇ, ಅದು ಯಾವ ರೀತಿ ನಿಮಗೆ ಯೂಸ್ ಆಗ್ತಾಯಿತ್ತು ಇಷ್ಟು ದಿನ ಅದೇ ವರ್ಕ್ ಇದು ಮಾಡುತ್ತೆ, ನಿಮಗೆ ಮೆಡಿಸನ್ ತೊಗೊಳ್ಳಿ ಅಂತಾರೆ. ಆದರೆ ಆ ರೀತಿ ಮಾಡೋದಿಲ್ಲ. ನಮಗೂ ಕೂಡ ತುಂಬಾ ಡ್ಯಾಮೇಜ್ ಮಾಡಿದೆ. ಒಂದು ಟೈಮು ನಾನು ಕೂಡ ಒಂದು ಸ್ಪ್ರೇನ ಯೂಸ್ ಮಾಡಿದ್ದೆ, ತುಂಬ ಎಲೆಗಳೆಲ್ಲ ಸುಟ್ಟೋದಂಗೆ ಆಗ್ಬಿಡ್ತು. ಅವರು ಇಷ್ಟು ನೀರಿಗೆ ಇಷ್ಟು ಹಾಕೊಳ್ಳಿ ಅಂತ ಹೇಳಿದ್ರು, ಅದೇ ರೀತಿ ಮಾಡಿದ್ರು ಕೂಡ ಎಲೆಗಳು ಡ್ಯಾಮೇಜ್ ಆಯಿತು. ಓಕೆ, ಎಲೆ ಮಾತ್ರ ಡ್ಯಾಮೇಜ್ ಆಯಿತು, ಗಿಡನೇ ಹಾಳಾಗಿದ್ರೆ ಏನು ಮಾಡಬೇಕಿತ್ತು ಅಂತ ಅನ್ನಿಸ್ತು. ಹಾಗಾಗಿಬಿಟ್ಟು ನಾವು ಕೂಡ ನರ್ಸರಿಯಲ್ಲೇ ನಾವು ಪರ್ಚೇಸ್ ಮಾಡುವಂತಹ ಕಡೆನೇ
ಅದರ ಬಗ್ಗೆ ಅದರದ್ದು ಗಿಡಕ್ಕೆ ಅವ್ರು ಯೂಸ್ ಮಾಡುವಂಥದ್ದನ್ನೇ ನಾವು ತೊಗೊಂಬರ್ತೀವಿ, ನಾವು ಕೂಡ ಯೂಸ್ ಮಾಡಿ ಮತ್ತು ಕಸ್ಟಮರಿಗೂ ಕೂಡ ಕೊಡ್ತಾ ಇದ್ದೀವಿ. ಫರ್ಟಿಲೈಸರ್ ನೋಡ್ಬೋದು, ಇದು 3 ಡೇಸ್ ಆದಮೇಲೆ ನಾನು ವೀಡಿಯೋನ ಮಾಡಿರುವಂತಹದ್ದು. ಫರ್ಟಿಲೈಸರ್ ಇನ್ನೂ ಕಾಣ್ತಾ ಇದೆ, ತುಂಬ ದಿನವೇ ಇರುತ್ತೆ. ಆದಷ್ಟು ನಾವು ಮಳೆಗಾಲದಲ್ಲೂ ಫರ್ಟಿಲೈಸರ್ ಹಾಕಿ ನೋಡಿದ್ದೀವಿ, 1 ವೀಕ್ ಅಂತೂ ಅದು ಇದ್ದೇ ಇರುತ್ತೆ ಫರ್ಟಿಲೈಸರು. ಹಾಗಾಗ್ಬಿಟ್ಟು ಸ್ಲೋ ಆಗಿ ಗಿಡಕ್ಕೆ ಕೊಡೋದ್ರಿಂದ ಏನಾಗುತ್ತೆ, ಗಿಡ ಡ್ಯಾಮೇಜ್ ಆಗೋದಿಲ್ಲ, ಕೊಳೆಯೋದಿಲ್ಲ, ಹೆಲ್ದಿಯಾಗಿ ಬೆಳೆಯೋಕ್ಕೂ ಕೂಡ ಅದು ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕ್ವಿಕ್ಕಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ಯಾವ ರೀತಿ ಪ್ಲ್ಯಾಂಟನ್ನು ಹಾಕ್ಕೊಳ್ಬೇಕು ಅಂತ ಹೇಳ್ತೀನಿ. ಈಗ ನರ್ಸರಿಯಿಂದ ತೊಗೊಂಡೋಗ್ಬೇಕಾದ್ರೆ ಮಣ್ಣು ಎಲ್ಲ ನೀವು ಪಾಟ್ ಸಮೇತ ತೊಗೊಂಡ್ರಿ ಅಂದರೆ ನೋ ಪ್ರಾಬ್ಲಮ್ಮು. ಇಲ್ಲ ನಾನು ಬರೀ ಪ್ಲ್ಯಾಂಟನ್ನು ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಮತ್ತು ಆ ಗಿಡನ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನು ತೊಗೊಂಡು ಬಂದಾಗ ಯಾವ ರೀತಿ ಹಾಕ್ಕೊಳ್ಬೇಕು ನಿಮ್ಮ ಪಾಟ್ಗೆ ಅನ್ನೋದಾದರೆ, ಫಸ್ಟ್ ಲೇಯರ್ ನೀವು ಹಸುವಿನ ಗೊಬ್ಬರನ ಹಾಕ್ಕೊಳ್ಬೇಕು. ಅದರ ನೆಕ್ಸ್ಟ್ ಮಣ್ಣು ಮತ್ತು ಕೋಕೋಪೀಟು ಮಿಕ್ಸ್ ಇರೋದನ್ನು ಹಾಕ್ಕೊಳ್ಬೇಕು. ಪಾಟಿನ ಸೈಜಿಗೆ ತಕ್ಕಂಗೆ ನೀವು ಹಾಕ್ಕೊಳ್ಬೇಕು. ಮೀಡಿಯಮ್, ಈಗ ನಾವು ಹಾಕಿರುವಂಥ ಪಾಟಿಗೆ ನಾನೀಗ ಉದ್ದ ಇರುವಂಥ ಪಾಟನ್ನು ಯೂಸ್ ಮಾಡಿದ್ದೀನಿ, ಯಾಕೆಂದರೆ ಜಾಗನೂ ಕೂಡ ನಮಗೆ ಉಳಿಯುತ್ತೆ ಅಂತ ಹೇಳಿ. ಸ್ವಲ್ಪ ದೊಡ್ಡ ಸೈಜಲ್ಲಿರುವಂಥದ್ದಕ್ಕೆ ನಾನು ಹಾಕಿಲ್ಲ, ಸ್ಪೇಸು ಕೂಡ ತುಂಬಾ ಕಡಿಮೆ ತೊಗೊಳುತ್ತೆ ಈ ಪಾಟ್ಗಳು. ಇದಕ್ಕೆ ನಾನು ಎಷ್ಟು ಈಗ 3 kg ಮಣ್ಣು ತೊಗೊಂಡು 1 kg ಕೋಕೋಪೀಟನ್ನ ಮಿಕ್ಸ್ ಮಾಡಿ ಹಾಕಿರುವಂಥದ್ದು. ಹಸುವಿನ ಗೊಬ್ಬರನ ಪಾಟಿಗೆ ಫಸ್ಟ್ ಹಸುವಿನ ಗೊಬ್ಬರನ ತಳಕ್ಕೆ ಹಾಕಿ ಮಣ್ಣು ಕೋಕೋಪೀಟ್ ಮಿಕ್ಸ್ ಇರುವಂಥದ್ದನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಹಾಕಿ, ಅದ್ರ ನೆಕ್ಸ್ಟು ನೀವು ರೂಟ್ ಇರುವಂತಹ ಪ್ಲ್ಯಾಂಟನ್ನು ತೊಗೊಂಬಂದಿರ್ತೀರಲ್ವ, ಅದನ್ನು ಇಟ್ಟು ಮತ್ತೆ 1 ಲೇಯರ್ ಫುಲ್ಲು ನೀವು ಮಣ್ಣನ್ನು ಹಾಕ್ಕೊಳ್ಬೇಕು. ಈಗ ಪಾಟಿನ ಮೇಲಿಂದ ಕೆಳಗಿನವರೆಗೂ ಎಷ್ಟು ಪ್ರಮಾಣದಲ್ಲಿ ಕೂರಬೇಕು ಅಂದರೆ, ಈಗ ಪಾಟ್ ಈಗ ಒಂದು 10 ಇಂಚ್ ಇತ್ತು ಅಂದರೆ 5 ಇಂಚಿನಷ್ಟು ನೀವು ಮಣ್ಣು ಕೋಕೋಪೀಟು ಹಸುವಿನ ಗೊಬ್ಬರ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೂತಿರಬೇಕು. ಇನ್ನು 10 ಇಂಚಲ್ಲಿ 5 ಇಂಚು ಅದು ಇದ್ದರೆ 5 ಇಂಚಲ್ಲಿ ನೀವು ಒಂದು 3 ಇಂಚಷ್ಟು ನೀರನ್ನು ಹಾಕ್ಕೊಳ್ಬೇಕು. 1 2 ಇಂಚಷ್ಟು ಜಾಗ ಪಾಟಲ್ಲಿ ಬಿಡಬೇಕು, ಫುಲ್ಲು ಕೂಡ ಹಾಕ್ಕೊಳ್ಬಾರ್ದು ನೀರನ್ನು. 1 2 ಇಂಚಿನಷ್ಟಾದ್ರೂ ಅಲ್ಲಿ ಜಾಗನ ಬಿಟ್ಟಿರಬೇಕು. ಇದಿಷ್ಟು ಮಾಡ್ಕೊಳ್ಬೇಕು. ಮತ್ತು ಬೇಸಿಗೆಯಲ್ಲಿ ಒಂದು ರೀತಿಯ ಫರ್ಟಿಲೈಸರ್ ಆದರೆ ಮಳೆಗಾಲದಲ್ಲಿನೇ ಹಸುವಿನ ಗೊಬ್ಬರನ ಬಳಸಿ. ಯಾರ ಮಿಲ್ಟದವ್ರದ್ದು ಫರ್ಟಿಲೈಸರ್ನ ಯೂಸ್ ಮಾಡಿ ನೋಡಿ ಬೇಕಾದ್ರೆ ಸ್ಯಾಂಪಲ್, ನಿಮ್ಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಕೂಡ ಪದೇ ಪದೇ ನೀರನ್ನು ಚೇಂಜ್ ಮಾಡಬಾರ್ದು. ಮೇಯ್ನಾಗಿ ಹಳೆಯ ನೀರು ಇದ್ದರೆ ಮಾತ್ರ ವಾಟರಲ್ಲಿ ಇರುವಂತಹ ಪ್ಲ್ಯಾಂಟ್ಗಳು ಬದುಕೋಕ್ಕೆ ಸಾಧ್ಯ. ವಾಟರ್ ಲಿಲ್ಲಿ ಅಂತಲೇ ಇಲ್ಲ, ವಾಟರಲ್ಲಿ ಇರುವಂಥ ಯಾವುದೇ ಪ್ಲ್ಯಾಂಟಿಗೂ ಕೂಡ ಹಳೆಯ ನೀರು ತುಂಬಾ ಮುಖ್ಯ ಆಗಿರುತ್ತೆ. ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡಬೇಕಾದ್ರೂ ಅಷ್ಟೇ ನೀವು ಆ ನೀರು ಅದರಲ್ಲಿರುವಂಥ ಮಣ್ಣು ಆಗಿರ್ಬೋದು ಎಲ್ಲದನ್ನು ಕೂಡ ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡ್ಕೊಳ್ಳಿ. ನೀರನ್ನು ಚೆಲ್ಲಬಾರ್ದು, ಮಣ್ಣನ್ನು ಕೂಡ ಚೇಂಜ್ ಮಾಡಬಾರ್ದು. ಅದಕ್ಕೆ ಹಳೆಯ ಮಣ್ಣು ಹಳೆಯ ನೀರು ತುಂಬಾ ಮುಖ್ಯ. ಅದರಲ್ಲೂ ಬೇರೆ ಗಿಡಗಳನ್ನಾದರೂ ಯಾವ ರೀತಿನಾದ್ರೂ ಬದುಕಿಸ್ಕೊಳ್ಬೋದು. ಲಿಲ್ಲಿಗಳೆಲ್ಲ ತುಂಬಾ ಸೂಕ್ಷ್ಮ. ಹಳೆಯ ನೀರು ಹಳೆಯ ಮಣ್ಣು ಇಲ್ಲ ಅಂತಂದರೆ ನೀವು ಹೊಸದಾಗಿ ಆ್ಯಡ್ ಮಾಡ್ತಾ ಹೋಗ್ಬೋದು, ಬಿಟ್ಟರೆ ಅದನ್ನು ಕ್ಲಿಯರಾಗಿ ಫುಲ್ಲು ನೀವು ಚೇಂಜ್ ಮಾಡಬಾರ್ದು. ಮಳೆಗಾಲದಲ್ಲಿ ಏನು ಮಾಡಬೇಕಂದ್ರೆ ಹಸುವಿನ ಗೊಬ್ಬರನ ಕೊಡೋದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಹಸುವಿನ ಗೊಬ್ಬರನ ಕೊಡಬೇಕು. ಜೊತೆಗೆ ಮಣ್ಣನ್ನು ಆ್ಯಡ್ ಮಾಡಬೇಕಾಗತ್ತೆ. ಮಣ್ಣನ್ನು ಸ್ವಲ್ಪ ಪ್ರಮಾಣದಲ್ಲಾದ್ರೂ ಆ್ಯಡ್ ಮಾಡ್ತಾ ಇರಬೇಕು. ಮಳೆಗಾಲ ಶುರುವಿನಲ್ಲಿ ನೀವು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗುತ್ತಲ್ಲ ಆವಾಗ ಮಣ್ಣನ್ನು ಆ್ಯಡ್ ಮಾಡ್ಕೊಳ್ಬೇಕು. ವರ್ಷಕ್ಕೆ 1 ಸಲ ಮಣ್ಣನ್ನು ಆ್ಯಡ್ ಮಾಡ್ಕೊಳ್ಬೇಕು. ಆದರೆ ವರ್ಷಕ್ಕೆ 3 ಸಲ ಫರ್ಟಿಲೈಸರ್ ಮತ್ತು ಸ್ಪ್ರೇನ ಮಾಡಿಕೊಳ್ಳೇಬೇಕು ಕಂಪಲ್ಸರಿ. ಯಾಕೆಂದರೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲದಲ್ಲಿ ಫರ್ಟಿಲೈಸರ್ ಕೊಡೋದಾಗಿರ್ಬೋದು, ಸ್ಪ್ರೇನ ಮಾಡ್ಕೊಳ್ಬೇಕು. ಈಗ ವರ್ಷಕ್ಕೆ 3 ಸಲ ಮಾಡ್ತೀನಿ ಅನ್ನೋದಾದರೆ ಓಕೆ, ಇಲ್ಲ ವರ್ಷಕ್ಕೆ ನಾನು 6 ಸಲ ಮಾಡ್ಕೊಳ್ತೀನಿ ಸ್ಪ್ರೇಗಳನ್ನು ಅಂದರೆ ಅದು ಕೂಡ ತುಂಬಾ ಒಳ್ಳೆಯದು. ಅವಾಗವಾಗ ಒಂದು 3 ತಿಂಗಳಿಗಾದರೂ ಮಿನಿಮಮ್ಮು ನೀವು 2 ತಿಂಗಳು 3 ತಿಂಗಳಿಗೆ ಒಮ್ಮೆನಾದರೂ ಒಂದು ಸ್ಪ್ರೇ ಮತ್ತು ಒಂದು ಫರ್ಟಿಲೈಸರ್ ಕೊಡೋದ್ರಿಂದ ಗಿಡದ ಕ್ವಾಲಿಟಿ ಮೇಂಟೈನ್ ಆಗೋದ್ರ ಜೊತೆಗೆ ಹೆಲ್ದಿಯಾಗಿ ಕಾಣುತ್ತೆ, ಬುಷಿಯಾಗಿ ಕಾಣುತ್ತೆ. ಅದಕ್ಕೆ ಹೂಗಳಾಗಿರ್ಬೋದು ಅದು ತುಂಬ ಚೆನ್ನಾಗಿ ಬೆಳೆಯೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದನ್ನು ಕಂಪಲ್ಸರಿ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಮಣ್ಣನ್ನು ಆ್ಯಡ್ ಮಾಡೋದು ಮಾತ್ರ ವರ್ಷಕ್ಕೆ 1 ಸಲ ಸಾಕು. ಮಳೆಗಾಲ ಎಂಡಿಂಗ್ ಸ್ಟೇಜಲ್ಲಿ, ಮಳೆಯಿಂದ ಎಂಡಿಂಗ್ ಸ್ಟೇಜಲ್ಲಿ ನೀವು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಮಣ್ಣಾಗಿರ್ಬೋದು, ಫರ್ಟಿಲೈಸರ್ ಅಂದರೆ ಯಾವ ರೀತಿ ಅಂದರೆ ಕೋಕೋಪೀಟು, ಮಣ್ಣು, ಹಸುವಿನ ಗೊಬ್ಬರ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಆ್ಯಡ್ ಮಾಡಿ, ಮಣ್ಣು ಮತ್ತು ಕೋಕೋಪೀಟನ್ನು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡಿ. ಗೊತ್ತಾಗುತ್ತೆ ನಿಮ್ಮ ಪಾಟಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಣ್ಣಿದೆ, ಎಷ್ಟು ಪ್ರಮಾಣದಲ್ಲಿ ನೀರಿದೆ ಅಂತ. ಈಗ 10 ಇಂಚಿನ ಪಾಟಲ್ಲಿ ನೀವು ಹೇಳಿದೆ ನಾನು 5 ಇಂಚಿನಷ್ಟಾದ್ರೂ ನಿಮಗೆ ಮಣ್ಣು, ಕೋಕೋಪೀಟು, ಹಸುವಿನ ಗೊಬ್ಬರ ಕೂತಿರಬೇಕು. ಅದರ ನೆಕ್ಸ್ಟ್ 3 ಇಂಚಿನಷ್ಟು ನೀರನ್ನು ಹಾಕ್ಕೊಳ್ಬೇಕು. 2 ಇಂಚಿನಷ್ಟು ಜಾಗನ ನೀವು ಬಿಡಲೇಬೇಕು. ಯಾವ ಪಾಟನ್ನು ಕೂಡ ತೊಗೊಂಡ್ರೂ ಕೂಡ 2 ಇಂಚಿನಷ್ಟು ಜಾಗನ ಬಿಟ್ಟೇ ನೀವು ನೀರನ್ನು ಹಾಕ್ಕೊಳ್ಳಿ.
ಒಂದು ಸಲ ಮಾತ್ರ, ವರ್ಷಕ್ಕೊಂದು ಸಲ ಮಾತ್ರ ನೀವು ಆ್ಯಡ್ ಮಾಡೋದು ಮಣ್ಣನ್ನು. ಸ್ಪ್ರೇ ಮಾತ್ರ, ಫರ್ಟಿಲೈಸರ್ ಮಾತ್ರ ನೀವು ಮಾಡಿಕೊಡಿ. ತಿಂಗಳಿಗೆ ಒಂದು ಸತಿ ನಾನು ಹಾಕ್ಕೊಳ್ತೀನಿ ಅನ್ನೋದಾದ್ರೂ ಕೂಡ ಹಾಕ್ಕೊಡ್ಬೋದು. ಇದಿಷ್ಟು ವಾಟರ್ ಲಿಲ್ಲಿ ಬಗ್ಗೆ ನನಗೆಷ್ಟು ಮಾಹಿತಿ ತಿಳಿದೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.